ಇವತ್ತಂತ್ರ ಕುಂತ್ ಕೆಟ್ಟ ಬ್ಯಾಸರ ಆಗಕತ್ತವ ಯವ್ವ ಆತಾಗ. ಕೆಟ್ಟ ಬ್ಯಾಸರ ಆಗತೈತಿ. ಬಿಡಾಡಿನೂ ಬರುವಳ್ಳ. ಏನ ಶಾಂತಕ್ಕ ಆರಾಮ್ ಕೂತ್ಬಿಟ್ಟಿ? ಬಾರಾಲೆ, ಏನ್ ಆರಾಮ್ ಕುಂತಿಯ ಏನವ ನನ್ನ ಹಣೆ ಬಾರತ್ತಾಗ. ಬಾ ಕುಂದ್ರ ಬಾ. ಏನಿಲ್ಲ ನೋಡು, ಸಂಘದ ರೊಕ್ಕ ಕಟ್ಟಿದ್ಯಾ? ನಾಳೆಲ್ಲ ಶುಕ್ರವಾರ ಸಂಘ. ಏನು ನಾಳೆ ಮಟ್ಟ ಟೈಮ್ ಐತಿ. ಇವತ್ತು ಸಂಜೆ ಮುಂದೆ ಇಲ್ಲ ನಾಳೆ ಬೆಳಿಗ್ಗೆ ಕಟ್ತೇನೆ. ಅಂದಂಗ ಶಾಂತಕ್ಕ, ಈ ಸಲ ಸಂಗಿನ ರೊಕ್ಕ ನೀ ತಗೋತೀಯಾ? ತಗೋಬೇಕವ. ಈ ವರ್ಷ 50,000 ಕೊಡ್ತೇನೆ ಅಂದಾಳ. ನಾ 1 ಲಕ್ಷ ಕೊಡು ಅಂತ ಹೇಳೇನಿ. ಏನ್ ಮಾಡ್ತಾಳ ಗೊತ್ತಿಲ್ಲ. ಈ ಸಲ ತಗೋಬೇಕಾಗೈತಿ. ಬಂಗಾರ ನೋಡಿದ್ರೆ ದಿನಕ್ಕೂ ರೇಟ್ ಹೆಚ್ಚಾಗಕತ್ತೈತಿ. ಒಂದ್ ತೊಲಿ ಏನಾರ ತಗೊಂಡಿಟ್ಕೊಳ್ಳೋಣ ಅಂತ. ಮಗಳದಾಳವ, ಎದಕಾರ ಬರ್ತೈತಲ್ಲ, ಹೌದಿಲ್ಲ? ತೊಲಿಯಾಗಿ ಏನಾಕತಿ, ಒಂದು ನಕ್ಲೇಸ್ ಆಕತಿ ಚಂದಂದ. ಬಂಗಾರ ನೋಡಿದ್ರೆ ದಿನಕ್ಕೆ ದಿನ ಯಾವ ಪರಿ ರೇಟ್ ಏರ್ತಾ ಐತಿ ಅಂದ್ರೆ ಅದಕ್ಕೆ ಒಂದು ತೊಲಿ ತಗೊಂಡಿಟ್ಕೊಳ್ಳೋಣ ಅಂತ. ಅಯ್ಯ, ಹಂಗಾರ 1 ಲಕ್ಷ ಎಲ್ಲಿ ಸಾಲ್ತತ್ ನಿಂಗ? ಗಿರ್ಜಿ ಕಡೆ ಒಂದು 50,000 ಇಸ್ಕೊಳ್ಳೋದಪ್ಪ. ಹಂಗಾರ ಸರಿ. ಏನ್ ಮಾಡ್ತಿ ಹೇಳು, ಬಂಗಾರ ನೋಡಿದ್ರೆ ಈ ಪರಿ ತುಟ್ಟಾಕತ್ತೈತಿ. ಕೊಡ್ತೇನೆ ಅಂದಾಳ? ಕೊಡ್ತೇನೆ ಅಂದಾಳಪ್ಪ. ಪಾಪಕ್ಕೆ ನಾ ಕೇಳಿದ್ರಿಲ್ಲ ಅನ್ನಲ್ಲ. ಆಮೇಲೆ ನಂದು ಯಾವಾಗ್ಲೂ ಕರೆಕ್ಟವ. ನಾ ಹಂಗೆ ಯಾವಾರ್ದಾಗ ಹಿಂದ ಮುಂದೆ ಮಾಡೋದೇ ಇಲ್ಲ. ಯಾವಾರ ಒಂದು ಕರೆಕ್ಟ್ ಇದ್ರೆ ಏನಾದ್ರು ಅಕ್ಕ ಶಾಂತಕ್ಕ. ಯಾವಾರ ಕರೆಕ್ಟ್ ಇಲ್ಲ, ತಗೊಳ್ಳುವಾಗ ಒಂಥರ ಕೊಡುವಾಗ ಒಂಥರ ಇದ್ರಂದ್ರೆ ಬಿಡಾಡ್ಯಾರಿಗೆ ರೊಕ್ಕ ರೂಪಾಯಿ ಎಲ್ಲ ಕೈಯಾಗ ಉಚ್ಚು ಯಾಕೆ ಮನ್ಸು ಬರಂಗಿಲ್ಲ, ಗೊತ್ತನ? ಆಕಿ ರೇಣಿ ಹಾದರ್ಸ್ ಹಂಗ ಮಾಡಿದ್ದು. ಬಿಡಾಡಿ ನನಗೆ ಅವಸರ ಮಾಡಿ ರೊಕ್ಕ ಕೊಡ, ಹಂಗ್ಯಾಕೆ ಮಾಡ್ತಿ, ಭಾಳ ತೊಂದರೆ ಐತಿ, ಕೊಡು ಅಂತ ಕೇಳಿ ಇಸ್ಕೊಂಡು ಆಮ್ಯಾಗ ರೊಕ್ಕ ಹೊಳ್ ಕೊಡ್ಬೇಕಂದ್ರೆ ಆಕಿಗೆ ಎಲ್ಲೆಲ್ಲರ ಚುಚ್ಚಿದಂಗೆ ಆತ, ಗೊತ್ತನ? ಯವ್ವ ಸಂಘದ ಸಾಲ ಒಟ್ಟ ಕಟ್ಟುವಳ್ಳು. ನನಗೆ ಬಂದು ಸರ್ ಕೇಳೋದು, ಅಯ್ಯ ನಾ ತೊಗೊಂಡು ಈಕೆ ಕೊಟ್ಟನಿ ಸರ್ಗೆ ಹೇಳಿದ್ರೆ ಅವ್ರೇನಂತಾರ, ನನಗದೆಲ್ಲ ಗೊತ್ತಿಲ್ರಿ, ನೀವು ಯಾರಿಗಾರ ಕೊಡ್ರಿ, ಆದ್ರೆ ರೊಕ್ಕ ಮಾತ್ರ ನೀವೇ ಕಟ್ಟಬೇಕು, ನಿಮ್ಮ ಹೆಸರಿಗೆ ತೊಗೊಂಡಿರೋದು ಅಂತ ಅವ್ರು ನಿಂತ್ಬಿಟ್ಟಾರ. ಹೌದು ಪಾಪ, ನಾನು ನೋಡೇನಲ್ಲ, ನನಗೂ ಗೊತ್ತಪ್ಪ. ಭಾಳ ಒದ್ದಾಡಿದ್ದೀನಿ ಅವಾಗ. ಬಾರಾಗಿರ್ಜಿ ಬಾ, ಈಗಾರ ನೆನೆಸ್ಕೊಂಡು ನೋಡು. ಸಂಘದ ರೊಕ್ಕ ಕೊಡ್ತೇನೆ ಅಂದ ಈ ಸಲ ಗಿರ್ಜಿ ಅಂತ ಅದನ್ನ ಹೇಳಾತಿದ್ದೆ. ಓ ಹೌದನ ಶಾಂತಕ್ಕ, ಯಾರಿಗಾರ ಮಾತು ಗೀತ್ ಕೊಟ್ಕೊಂಡಿಯಾ? ಇಲ್ಲ, ನಾ ಯಾರಿಗೆ ಮಾತು ಕೊಡ್ಲಿ? ಹಂಗಾರ ಚಲೋ ಆತ ಶಾಂತಕ್ಕ. ಈ ವರ್ಷ ನಾನು ಹಿಂಗೆ 50,000 ಕೊಡೋಕ್ಕಾಗಲ್ಲ. ಯಾಕಂದ್ರೆ ನನಗೊಂದು ಸ್ವಲ್ಪ ಅರ್ಜೆಂಟ್ ಐತಿ. ಮಳೆಗಾಲ ಶುರು ಆಗಕತ್ತಲ್ಲ, ಅದಕ್ಕೆ ಇವ್ರೇನಂದ್ರು, ಅದು ಅಡಿಗೆ ಮನೆದೆಲ್ಲ ಹಂಚೆಲ್ಲ ಇದಾಗ್ಯಾವಲ್ಲ, ಹಂಚು ಹೊಚ್ಚಿಸ್ಬೇಕು. ಹಂಗೆ ಅಡಿಗೆ ಮನೆಯಾಗ ಒಂದು ಫ್ರಿಜ್ ಒಂದು ತೊಗೊಂಬರ್ಬೇಕು ಅಂತ ಮಾಡೇನಿ. ಆಮೇಲೆ ಸಣ್ಣ ಪುಟ್ಟ ಅದಕ್ಕೆ ಇದಕ್ಕೆ ರೊಕ್ಕ ಬೇಕಾಗೈತೆ ಶಾಂತಕ್ಕ. ಹೊಲಕ್ಕೊಂದು ಗೊಬ್ಬರ ಒಯ್ಬೇಕು ಅನ್ನತ್ತಿದ್ರು. ಬಟ್ ಹಂಗೆ ಒಂದು ಈ ಸಲದ ರೊಕ್ಕ ನನಗೆ ಉಪಯೋಗ ಆಕ್ಕತಿ. ನೀನು ಕೊಡೋಕ್ಕಾಗಲ್ಲ ಶಾಂತಕ್ಕ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ಹೌದಾ? ನಾನು ಹಂಗಾರೆ ಬಂಗಾರ ಬೆಳ್ಳಿ ಏನಾರ ತಗೊಳಂತಡಿ ಅಂತ ವಿಚಾರ ಮಾಡಿದ್ದೆ. ಮತ್ತು ಹಿಂಗಂದ್ರೆ ಏನು ಮಾಡೋದವ? ಆಯ್ತು ಬಿಡು, ಮತ್ತೇನು ಮಾಡೋದು. ಇಲ್ಲ ಅಂದ್ರೆ ಪಾಪ ನೀನಾರ ಏನು ಮಾಡ್ತಿ, ನಿನಗೆ ಅವಶ್ಯಕತೆ ಐತೆ ಅಂದ್ರೆ ಸರಿ, ನೀನೇ ಇಟ್ಕೋ. ಪ್ರೇಮಿಯ ನಿಂದು ಕೊಡ್ತೀಯಲ್ಲ? ಓಯ್ ಶಾಂತಕ್ಕ, ನಂಗೆ ನೀನು ಕೊಟ್ರೆ ಸಾಕಿನ್ನು. ನಾ ಬಂದಿದ್ದು ನೀನೇ ನಿಂದು ನನಗೆ ಕೊಡ್ತೀಯನ್ನಂತ ಕೇಳಕ್ಕೆ ಬಂದಿದ್ದು, ಗೊತ್ತನ? ಹೋಗಯ್ಯವ, ಎಲ್ಲಿಂದ ಕೊಡ್ಲಿವ ಶಾಂತಕ್ಕ, ನಾನು ಭಾಳದ ಹಾಸ ಹೊಚ್ಚ ಅಂತೇಳಿ. ಹೌದನ? ಅಂದಂಗೆ ಕೊಳ್ಳಾಕೊಂಡಿಲ್ಲ ನಕ್ಲೆಸ್ ಎಷ್ಟು ಮುಡ್ತದೆ? ಯಾವ್ದು ಇದು ಶಾಂತಕ್ಕ 12 ಗ್ರಾಮ್ ಐತಿ. ನಾನು ತೊಗೊಂಡಿದ್ದೀಗ ಒಂದು 2-3 ವರ್ಷದ ಹಿಂದೆ. ಅವಾಗ ಕಮ್ಮಿ ಇತ್ತು. ಅವಾಗ ಎಷ್ಟಿತ್ತು ಅಂದ್ರೆ ಒಂದು 50,000 ಇತ್ತನ ಬಂಗಾರ, 50-40 ಇತ್ತು. ಅವಾಗ ತೊಗೊಂಡಿದ್ದು ನಾನು. ಈಗೆಲ್ಲೇ ಶಾಂತಕ್ಕ, ಈಗ ಮಾತಾಡಂಗಿಲ್ಲಪ್ಪ, ಬಂಗಾರ ಮುಂದೆ ನಿಲ್ಲಕ್ಕಾಗಲ್ಲ. ನಾವು ಒಮ್ಮಿಂದ ಯಾನಮ್ನಿ ಏರೈತೆ ರೇಟ್. ಏನು ಇವೇನು ಮನುಷ್ಯರ್ದಾಗ ಅದಾವ ಇಲ್ಲ? ಬಂಗಾರದ ಅಂಗಡಿ ಮುಂದೆ ಕಾಲಿಡಕ್ಕಾಗವಲ್ತು. ಒಂದು 57, ಒಂದು 50 ಅಂತಾರಂತವ. ಏನೋ ಯವ್ವ, ಅವಾಗ ಬಡ್ಕೊಂಡೆ ಬಿಡ ಯವ್ವ ನನ್ನ ಗಂಡಗ. ಒಟ್ಟು ಬಂಗಾರ ಬೆಳ್ಳಿ ಮಾಡಿಸಿಟ್ಕೋಬೇಕ್ರಿ, ಅದಕ್ಕಾರ ಬೇಕಾಕತಿ ಏನು ಆಪತ್ತು ಅಂದ್ರೆ ರೊಕ್ಕ ಚೆಲ್ಲಕ್ ಬಲ್ಲಕ್ ಖರ್ಚು ಮಾಡಬೇಡ್ರಿ ಅಂತೇಳಿ ಅವ್ರ ತಂಗಿ ಗಂಡಗ ಅದೇನೋ ರೊಕ್ಕದ ಅವಶ್ಯಕತೆ ಭಾಳ ಇತ್ತು ಅಂತೇಳಿ 3 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದು. ಬಡ್ಡಿಲ್ಲ ಬಾಚಿಲ್ಲ. ಅವಾಗ ಒಂದು 10,000, ಇವಾಗ ಒಂದು 20,000, ಅವಾಗ ಒಂದು 30,000 ಅಂತ ಕೊಟ್ಟು ಮುಡ್ಸಿದ್ದು. ಕೈಯಾಗ ರೂಪಾಯಿ ಹತ್ತಲಿಲ್ಲ, ಗೊತ್ತನ? ಹೌದನ ಶಾಂತಕ್ಕ? ಹಿಂಗಾದ್ರೆ ಭಾರಿ ಕಷ್ಟವ. ಹೆಂಗ್ ಇಸ್ಕೊಂಡಿರ್ತಾರ ಹಂಗೆ ಕೊಡ್ಬೇಕವ ತೀರ ಮನುಷ್ಯ. ಹಿಂಗೆಲ್ಲ ಆದ್ರೆ ಭಾರಿ ಒಂಥರ ರಿಪಿ ಅನ್ನಿಸ್ತತೆ. ಏನ್ ಹೇಳೋದು ನನ್ನ ಕರ್ಮ. ಓಹೋ, ಎಲ್ಲರೂ ಇಲ್ಲೇ ಕುಂತಿರಲ್ಲ, ಬಾರ ಪರಕ ಬಾ. ಅಡಿಗೆ ಆತನ ಎಲ್ಲಾರ್ದು ಕೂತ್ ಬಿಟ್ರಿ ಆರಾಮಾಗಿ? ನಾನ ಮುದ್ದಿ ಮಾಡಿದ್ದೆ. ಬಾ, ಮುದ್ದಿ ಹುಳಿಕಾಳು ಸಾರು ಅನ್ನ ಅಷ್ಟೇ. ಯಾಕ ರೊಟ್ಟಿ ಚಪಾತಿ ಮಾಡ್ಲಿಲ್ಲ? ಏನ್ ಮಾಡ್ತೀಯ ಪರಕ? ರೊಟ್ಟಿ ಚಪಾತಿ ತೆಗೆದಿಯತ್ತಾಗ ಹಾಕ್ಲಿಕ್ ಬರತ್. ರೊಟ್ಟಿ ಚಪಾತಿ ಮಾಡಕ್ ಹೋದ್ರ ಒಲಿ ಮುಂದೆ ನಿಂತು ರೊಟ್ಟಿ ಚಪಾತಿ ಮಾಡಿ ಹೇಳ ಮಟ ಅಂದ್ರೆ ನಮ್ಮನ್ನ ಒಂದಮ್ಮಿ ಪಿಜ್ಜಾ ಬೇಯಾಕ ಅದೆಂತದ ಓನದಾಗಿಟ್ಟು ಬಾಗ್ಲ ಹಾಕ್ತಾರಲ್ಲ, ಹಂಗಾಗಿರ್ತದ ಹಣೆ ಬಾರ. ಕೊತಾ ಅಂತ ಒಲಿ ಮುಂದೆ ಕುದಿತಿರ್ತತಿ. ಅಲ್ಲ ಸಂಜೆ ಆಗತ್ಲಿ 4 ಗಂಟೆ ಅಲ್ಲ, 4 ದೂರ ತಿನ್ನ 3-3:30 ಅಂದ್ರೆ ಮಾಡಾಗಿ ಹುಯ್ಯಿ ಅಂತ ಗಾಳಿ ಮಳಿ ಬೀಸ್ತತಿ. ಬೆಳಿಗ್ಗೆ ನೋಡಿದ್ರೆ ಅರ್ಜಳ ಹೊಡಿತೈತಿ ಒಂದಳತಿ. ಹೋಗಯ್ಯವ್ವ, ಅದಕ್ಕೆ ಗಡಗಡ ಮುದ್ದಿ ತಿರುವಿ ಅನ್ನ ಸಾರು ಮಾಡಿಟ್ಟು ಬಂದಿವ. ಚಲೋ ಬಿಡ ಶಾಂತಕ್ಕ, ಇದು ನನ್ನ ಗಂಡ ಐತಲ್ಲ ಮುದ್ದಿನ ತಿನ್ನೋದಿಲ್ಲ, ಒಟ್ಟ ತಿನ್ನೋದಿಲ್ಲ. ನೀ ಮುದ್ದಿ ತಿನ್ರಿ ಎಷ್ಟು ಚಲೋ ಆಕತಿ ಅಂತ ಹೇಳಿದ್ರು ಒಟ್ಟ ತಿನ್ನೋದಿಲ್ಲ. ಹಂಗಾಗಿ ಅದಕ್ಕೆ ಬರೇ ರೊಟ್ಟಿ. ನಮ್ಮ ಮನ್ಯಾಗ ಅದೊಂದು ಚಿಂತಿಲ್ಲವ. ನಾ ಏನ್ ಮಾಡಿ ಹಾಕ್ತೇನೆ ಅದನ್ನ ತಿಂತಾರ ನೋಡು. ನಾನೇನ್ ಮಾಡ್ತೇನೆ, ರೊಟ್ಟಿ ಚಪಾತಿ ಮಾಡ್ಕೊತ ಕುಂದ್ರಕ್ ಹೋಗುದಿಲ್ಲ. ಯಾಕೆ ಬ್ಯಾಸ್ರ ಒಂಥರ. ಬಡ ಗೋಧಿ ಹಿಟ್ಟು ಡಬ್ರ್ಯಾಗ ಹಾಕಿ
ಸಾಣಿಸಿ ಒಂದ್ ಸ್ವಲ್ಪ ಜೋಳದ ಹಿಟ್ಟು ಕುಡಿಸ್ತೀನಿ, ಒಂದ್ ಸ್ವಲ್ಪ ರಾಗಿ ಹಿಟ್ಟು ಕುಡಿಸ್ತೀನಿ. ಏನ ಮೂರನ್ನು ಕೂಡಿಸಿ ಚಲೋತ್ತಂಗ ಅದಕ್ಕೆ ಒಂಚೂರು ಉಳ್ಳಾಗಡ್ಡಿ ಜಿನ್ನೆ ಹೆಚ್ಚಾಕಿ ಉಪ್ಪು ಒಂದ್ ಸ್ವಲ್ಪ ಒಣ ಖಾರ ಪುಡಿ ಎಲ್ಲ ಉದುರಿಸ್ಬಿಡ್ತೇನೆ. ಉದುರಿಸಿ ಒಂಚೂರು ಯಾವ್ದಾರ ಈ ಕಾಯಿಪಲ್ಲೆ ಕ್ಯಾರೆಟ್ ಮತ್ತೊಂದು ಏನಾರ ಒಂದ್ ಇರ್ತತಲ್ಲ ಸೌತಿಕಾಯಿ ಇಂಥವದು ಬರ ತುರಿದು ಅದಕ್ಕೆ ಹಾಕಿ ಹಂಚಿನ ಮ್ಯಾಗ ತಾಲಿಪಟ್ಟಿ ಗತೆ ಮಾಡಿ ಕೊಟ್ಬಿಡ್ತೇನೆ. ಪಲ್ಯ ಬೇಡ ಏನು ಬೇಡ, ಬಿಸಿ 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 ತಿನ್ನಾಕತ್ರ ಹಂಗ ಕಡ್ಲಿ ಚಟ್ನಿ ಉದುರಿಸ್ಕೊಂಡು ನನಗ್ ನಿನಗ್ ಅಂತಾವ ನಮ್ಮ ಮನ್ಯಾಗ ಗೊತ್ತನ. ಭಾರಿ ಈಜಿನ ಶಾಂತಕ, ಸುಮ್ಮನೆ ಅಂತದೊಂದು ಮಾಡ್ಬೇಕು ನೋಡು. ಬೆಳಗ್ಗೆ ನಾಷ್ಟಕ್ಕೂ ರುಚಿನ, ಮಧ್ಯಾಹ್ನ ಊಟಕ್ಕೂ ರುಚಿನ, ರಾತ್ರಿ ಎರ ಮಾಡ ನೀ ಅದಕ್ಕರ ಮಾಡು ಹೊಂದ್ಕ್ಯಾಕತಿ. ಈ ಗಂಡ್ಮಕ್ಳಿಗೆ ಊಟದ ರುಚಿ ಒಂದ್ ಇಡಬಾರ್ದನ್ನ, ಅವ್ರು ಏನ್ ಕೇಳ್ತಾರ ಅದನ್ನ ಮಾಡಿಕೊಡಕತ್ವಿ. ಹುಡುಗರಿಗೆ ಗಂಡಸರಿಗೆ ಅಂತಿಕೋ ತಗದಿಮೆ ಆಡಿಸ್ಬಿಡ್ತಾರ ನಮ್ಮ ಹೆಣ್ಮಕ್ಳನ್ನ. ನಾವೇನ್ ಮಾಡಾಕ್ತೇವ ಅದನ್ನ ತಿನ್ನಂಗಿರ್ಬೇಕು ಅವ್ರು. ಚಲೋ ಬಿಡ ಯವ್ವ. ನಮ್ಮ ಮನ್ಯಾಗೂ ಊಟದ್ದೇನು ತೊಂದ್ರೆ ಇಲ್ಲವ, ನಮ್ಮ ಮನ್ಯಾಗೂ ಚಿಂತಿಲ್ಲ, ಏನು ಮಾಡ್ತೀರ ಅದನ್ನು ತಿಂತಾರೆ. ಆದರೂ ನಮ್ಮ ಮಾವಗಾತು ನನ್ನ ಗಂಡಗಾತು ರೊಟ್ಟಿ ಬೇಕು. ಕೈಕಾಲು ಉಂಡ್ರೆ ಶಕ್ತಿ ಇಲ್ಲ ಬಳಬಳ ಅಂತವ ಅಂತಾರೆ. ಅಂದಂಗ ಶಾಂತಕ ನಿಂಗೆ ಸುದ್ದಿ ಗೊತ್ತಾತನ? ಕೇಳಿ ಬೇಜಾರ ಅಥವಾ ಮೊನ್ನೆ ಎಜೆ ಕಲ್ಯಾಣದಾಗಿದ್ದ ದಿಲೀಪ್ ರಾಜ್ ಅವ್ರು ಸತ್ರಲ್ಲ, ಇವತ್ತನ ನಿನ್ನೆ ಇನ್ನೊಬ್ಬ ಆದ ಧಾರಾವಾಹಿಯಾಗ ಕೆಲಸ ಮಾಡವ ಪಾಪ ಅದು ಯಾವ್ದ ನಂದೀಸ್ ಅಂತ ಅವ್ರು ತೀರ್ಕೊಂಡ್ರ. ಏನವ ಹಾರ್ಟ್ ಅಟ್ಯಾಕು ಹೆಚ್ಚಾಗೈತೆ ನೋಡ ಶಾಂತಕ. ಮಾತೆತ್ತಿದ್ರೆ ಹಾರ್ಟ್ ಅಟ್ಯಾಕ್ ಅಂತಾರ. ಏನು ಹಾರ್ಟ್ ಅಟ್ಯಾಕ್ ಯವ್ವ, ಈ ನಮ್ನಿ ಹಾಸ್ಟ್ ಆಗಕತ್ರ ಜನ ಬದುಕುದು ಹೆಂಗ ಅಂತೀನಿ ನಾನು. ಅಲ್ಲ ಅವಾಗೆಲ್ಲ ವಯಸ್ಸಾಗಿ ಎಲ್ಲೋ ಒಬ್ರಿಗೆ ಯಾರೋ ಒಬ್ರಿಗೆ ಅಕ್ಕಿತ್ತು, ಈಗ ಹಂಗಲ್ಲ, ಈಗ ಹೆಚ್ಚಾಗೈತೆ ಶಾಂತಕ್ಕ. ಸಣ್ಣ ಸಣ್ಣ ಹುಡುಗರಿಗೂ ಹೋಗೋ ಯವ್ವ. ಯವ್ವ ಅದಕ್ಕೆ ನನ್ನ ಗಂಡ 20 ಸಲ ಅಂತಾನ, ಏನೈತೆ ಜೀವನದಾಗ ಇದ್ದಾಗ ಖುಷಿಯಾಗಿರ್ಬೇಕು, ಇವ್ರ ಮೇಲೆ ಜಗಳ ಮಾಡ್ಕೊಂತ ಜೂಟ್ ಮಾಡ್ಕೊಂತ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತೇಳಿ ಅವ್ರನ್ನ ತಿದ್ದಾಕ್ ಹೋಗುದು. ಯಾಕೆ ಗುದ್ದಾಡ್ಬೇಕು? ಇರೋ ಜೀವನ ಉಣ್ಬೇಕು ತಿನ್ಬೇಕು ಅಡ್ಡಾಡಕ್ ಹೋದಲ್ಲಿ ಹೋಗ್ಬೇಕು. ರೊಕ್ಕ ಹಿಂದೆ ದಂಡು ಗುಡ್ಸಿ ಇಟ್ಕೊಳ್ಳೋ ಬದ್ಲಿ ಏನು ಆರಾಮ್ ಎಂಜಾಯ್ ಮಾಡ್ಬೇಕು, ಖುಷಿಯಾಗಿರ್ಬೇಕು, ಜೀವನಕ್ಕೆ ಇಟ್ಬೇಕು, ಅಟ್ಟೆ ಇಟ್ಕೋಬೇಕು. ಏನೇನೋ ಹೇಳ್ತಾನ ಎಲ್ಲ ಕೇಳಕ್ ಚಂದ, ಆದ್ರೆ ಅದೇ ರೀತಿ ಜೀವನ ಇರಾಕತ್ತನ ಹೇಳ. ಮನುಷ್ಯ ಬದುಕುದು 3 ದಿನ ಆಗಲಿ 6 ದಿನ ಆಗಲಿ ನಂದು ನನಗ್ ಬೇಕು ಅನ್ನೋದೇನ್ ಬಿಡ್ತಾನ ನಾನು. ಅದಕ್ಕರೆ ಅನ್ನ ಶಾಂತಕ, ಅದಕ್ಕರೆ. ಏ ಜಯಿ ಓ ಶಾಂತಕ ಹಾಕಿನದ ಕರಿತಿ ಸುಮ್ಕಿರ. ಬರ್ತಾಳೆ ಈಗ ಓಡಿ ಬಂದಕ್ಕೆ ನಿಂದಿರ್ತಾಳೆ ನೋಡಿ, ಏನಾರ ಒಂದು ಮಾತಾಡ್ಕೊಂತ ಅಯ್ಯೋ ಅದಾಯ್ತು ಅಯ್ಯೋ ಇದಾಯ್ತು ಅಂತೇಳಿ. ಏನ್ ಶಾಂತಕ? ಏನಿಲ್ಲ ಬಿಡ ಜಯಕ, ಹಿಂಗ್ ಹೊಂಟಿದ್ದೆಲ್ಲ ಅದಕ್ಕೆ ಹಂಗ ಕರ್ದೆ ಅಷ್ಟೇ. ಏನ್ ಮಾಡತ್ತಿದ್ದೆ? ಯಾಕ ಹೊಂಟಿದ್ದೆ? ಮೊನ್ನೆ 2 ದಿನ ಇದ್ದಿದ್ದಿಲ್ಲ, ಎಲ್ಲಿ ಊರಿಗೂ ಹೋಗಿದ್ದೇನ? ಕಾಣ್ಲಿಲ್ಲವ. ಹೌದಾ, ನಾನೆಲ್ಲೇ ನಮ್ಮ ಮನೆಗೆ ಹೊಸಾದ ವಾಷಿಂಗ್ ಮಿಷಿನ್ ತಂದೇವಲ್ಲ, ಅದು ಏನಾರ ಗೊತ್ತಾತನ ಅದಕ್ಕೆ ಕೇಳಕ್ ಕರೆದಿರ್ಬೇಕು ಅನ್ಕೊಂಡೆ. ನಿಂಗೆ ಗೊತ್ತಿಲ್ಲ ಶಾಂತಕ? ಹೌದಾ, ವಾಷಿಂಗ್ ಮಿಷಿನ್ ತಂದಿರೇ? ಏನಪ್ಪ ನಮಗ್ ಗೊತ್ತಾಗ್ಲಿಲ್ಲ. ಪೇಪರ್ನಾಗ ಏನಾರ ಹಾಕ್ಸಿದ್ಯಾ? ನ್ಯೂಸ್ನಾಗ ಏನಾರ ಬಂತಾ? ನಿಂದೊಂದು ಕತೆ ಆದಾಗ ಪೇಪರ್ನಾಗ ನ್ಯೂಸ್ನಾಗ ಹಾಕಕ್ಕೆ ಏನೈತಿ? ಬರೇ ಇಂತಾವ ನೋಡ ಶಾಂತಕ. ಈಕಿದಾರ ಒಂದು ಏಟರ ಖುಷಿ ಪಡ್ತಾಳ ನೋಡು, ಒಂದು ಸ್ವಲ್ಪ ಸಮಾಧಾನ ಮಾತಾಡ್ತಾಳ ನೋಡಿ. ಏಟಾರ ಬರೇ ಇಂತಾವ ಏನಾರ ಒಂದು ಅನ್ನದ್ರಾಗ ಇರ್ತಾಳ. ಅಯ್ಯ ನಾ ಯಾಕೆ ಅನ್ನಕ್ಕೆ ಹೋಗ್ಲೆ, ನಿಂದೊಂದು ಕತೆ ಎತ್ತಾಗ ನಂಗೆ ಎದಕ್ಕೆ ಬೇಕು ಅನ್ನೋದು? ನಾನು ಕೇಳಿದ್ದಷ್ಟೇ. ಅದ ಶಾಂತಕ, ನನ್ನ ಗಂಡ ಅರ್ಬಿ ಹೋಗಿತಿದ್ನಲ್ಲ ನಾನು ಮೊನ್ನೆ, ಕೈ ವಿಮ್ ಅಂತ ನಾನು ನೋಡಿ, ಅದ ನಿರ್ಮಾ ಸಬ್ಕಾರ ಹಚ್ಚಿ ಅರ್ಬಿ ಹೋಗಿದ್ದಕ್ಕೆ ನನ್ನ ಕೈ ತೂತ್ ಬಿದ್ದಂಗೆ ಆಗ್ಬಿಟ್ಟಿದ್ವು. ಸೋಪ್ನು ನನ್ನ ಕೈಯಾಗ ಆಗೇ ಬರವಲ್ತ ಶಾಂತಕ, ಯಾಕನ ಗೊತ್ತಿಲ್ಲ. ಅದಕ್ಕೆ ನಾ ಅಂದೆ ನನ್ನ ಗಂಡಗ ನನ್ನ ಕೈ ಹಿಂಗಾಗೈತ್ರಿ ಅಂದೆ. ಅವರು ಅದಕ್ಕೆ ಅಯ್ಯೋ ಪಾಪ ನನ್ನ ಹೆಂಡತಿ ಕೈ ನೋವಾಗೈತೆ ಅಂತೇಳಿ ನಿಂದ್ರಿಕಿಲಿ ಆಗಿಂದ ಆಗ ಅದು ಎಲ್ಲಿತ್ತ ಏನೋ ರೊಕ್ಕ ಯಾವ ಮೂಲೆಯಾಗಿಟ್ಟಿದ್ರ ಗೊತ್ತಿಲ್ಲ, ತಗಿಸಿ ಹಂಗೆ ಮಾಡಿ ಹೋಗಿ ಒಂದು ವಾಷಿಂಗ್ ಮಿಷಿನ್ ತಂದೇ ಬಿಟ್ರಪ್ಪ. ತಂದು ತಗೋ ಇನ್ಮೇಲೆ ಇದ್ರಾಗ ಹಾಕಿ ಒಕ್ಕೊಂಡ್ ಕುಂದ್ರಕ್ ಹೋಗ್ಬೇಡ ಅಂತ ಹೇಳಿ ಅರಗತ್ತಾನ. ಅಬ್ಬಾ ಏನ್ ಪ್ರೀತಿ ಏನ್ ತಾನ. ಇರ್ಬೇಕಾದ್ದೆ ಪುಣ್ಯ ಮಾಡಿ ಜಯಕ್ಕ, ನಮ್ ಗಂಡುಗಳು ಹಿಂಗಿಲ್ಲ ಯಾಕ? ಇದು ಏನದ ಮತ್ತೆ ಹೇಳ್ಯಾರ ಬಾಂಡೆ ತಿಕ್ಕದು ತಗೊಂಬರ್ತೀನಿ ಅಂತೇಳಿ. ಅದೆಂತದ ಡಿಸ್ ವೈಸರ್ ಅದನ್ನ ತಗೊಂಬರ್ತಾರಂತ ಗೊತ್ತನ? ಅದಕ್ಕೆ ಬಾಂಡೆ ತೊಳೆದ ಶಾಂತಕ. ಅಯ್ಯ ತಣಕುಂದ್ರ ಸಾಕು, ನಂಗೆಲ್ಲ ಗೊತ್ತಿದ್ದಿದ್ದೆ ಐತಿ. ಅದು ಏನು ದೊಡ್ಡ ಮಹಾ ಬಾಂಡೆ ತೊಳೆಯೋದು ಅಲ್ಲ. ಅದ್ರಾಗ ಬಾಂಡೆ ತೊಳೆ ಬದ್ಲಿ ಕೈಲೆ ತಿಕ್ ತೊಳೆಯೋದು ಸುಖ, ಪಟ ಆಕತಿ. 2 ತಾಸು ಬೇಕಾ ಶಾಂತಕ ಅದ್ರಾಗ ಬಾಂಡೆ ತೊಳ್ಯಾಕ. ಅದು ಅಲ್ಲದೆ ಎಲ್ಲ ಮುಸ್ರಿ ತೆಗೆದು ಚಲೋ ನೀರಾಗ ಎದ್ದಿದಂಗೆ ಎದ್ದಿ ಅದಕ್ಕೆ ದಬ್ ಬಿಡ್ಬೇಕು ಕರೆಕ್ಟಾಗಿ. ಚಮಚದ್ದು ಸ್ಟ್ಯಾಂಡ್ನಾಗ ಚಮಚನ ಹಾಕ್ಬೇಕು, ಹೊಟ್ಟೆದ್ದಿದ್ರಾಗ ಹೊಟ್ಟೆನ ಹಾಕ್ಬೇಕು, ದಬ್ರಿ ಇದ್ರಾಗ ದಬ್ರಿನ ಹಾಕ್ಬೇಕು. ಹೋಗಾಯವ ಉಲ್ಟಾ ಖರ್ಚು ಖಾಲಿ ಪೀಲಿ. ಅಷ್ಟೆಲ್ಲ ನಿಧಾನಕ್ಕೆ ಜೋಡಿಸಿ ಮಾಡಿ ಸೊಪ್ಪಿನ ಪುಡಿ ಹಾಕಿ ಎಲ್ಲ ಲಿಕ್ವಿಡ್ ಹಾಕಿ ಬಾಯಿ ಮುಚ್ಚಿ ಅದನ್ನ ಮತ್ತೆ 2 ತಾಸು ಕಾಯ್ಬೇಕು ಬಾಂಡೆ ತಿಕ್ಕೊಂಡು ಅದೆಲ್ಲ ಸ್ವಚ್ಛಾಗಿ ಬರಾಕ ಗೊತ್ತನ? ಅದ್ರ ಬದ್ಲಿ ಬಡ ತಿಕ್ ತೊಳೆಯೋದು ಸುಖ. 10 ನಿಮಿಷದಾಗ ಬಾಂಡೆ ಹಾಕವತ್ತಾಗ ಈಕಿ ಇಲ್ಲ ಬರೋದು ದಿಮಾಕ್ ಮಾಡಕ್ಕೆ ಈಕಿ. ಅಲ್ಲ ನೀನೇನು ನೌಕರಿಗೆ ಹೋಗ್ತೀಯನ? 3 ಹೊತ್ತು ಮನ್ಯಾಗ ಬಿದ್ದಿರ್ತೀವ, 2 ಬಾಂಡೆ ತಿಕ್ಕೊಳಕ್ಕಾಗಲ್ಲನ? ಅದಕ್ಕೂ ನಿಂಗೆ ಮಷಿನ್ ಬೇಕನ? ನಿಮ್ಗೆ ಯಾಕ? ನನ್ನ ಗಂಡ ತರ್ತೇನೆ ಅಂದಾನ,
ಪಾಪ ಆಯ್ತಾಯ್ತು. ಸರಿ ಶಾಂತಕ್ಕ, ಸಂಜೆ ಮುಂದೆ ಅಡ್ಯಾಡ್ಕೊಂತ ಬಾ, ವಾಷಿಂಗ್ ಮಿಷಿನ್ ತೋರಿಸ್ತೀನಿ ಹೆಂಗೈತೆ ಅಂತೇಳಿ ನೋಡ್ಕೊಂಡು ಹೋಗುವಂತೆ. ಹಾಂ ಬರ್ತೇನೆ. ಶಾಂತಕ್ಕ ನೋಡ್ಕೊರಿ, ಆಮೇಲೆ ನೀವು ಎಲ್ಲರೂ ನಿಮ್ಮ ಮನೆಗೆ ಒಂದೊಂದು ತೊಗೊಂಬರ್ರಿ. ವಾಷಿಂಗ್ ಮಿಷನ್ನಾಗ ಅರಿಬಿ ಎಷ್ಟು ಸ್ವಚ್ಛಕ್ಕೆ ಹೋಗುತ್ತಾ, ಭಾರಿ ಚಲೋ. ಎಲ್ಲರ ಮನೆಯಾಗೂ ಒಂದೊಂದು ವಾಷಿಂಗ್ ಮಿಷಿನ್ ಇರಲೇಬೇಕು ಅಂತ ಚಲೋ ಅದು. ಹಾಸಿಗೆ ದಪ್ಪನು ಏನು ಒಂದು ಅರ್ಧ ತಾಸನ್ಯಾಗ ಒಗದು ಕೊಟ್ಬಿಡ್ತತಪ್ಪ, ಮನುಷ್ಯರು ಹಿಂಡಲ್ಲ ಅಷ್ಟು ಚಲೋ ಹಿಂಡ್ತತಿ ಗೊತ್ತನ. ಅದಕ್ಕೆ ಎಲ್ಲರೂ ತಗೋರಿ ಈ ಸಲ. ಆಯ್ತಾಯ್ತು. ಪಿಸರಿ ಊರು ಪಿಸ್ರಿ, ಈಕಿಗಂತೂ ಮಾಡಕ್ಕೆ ಕೆಲಸ ಇಲ್ಲ. ಗಂಟು ಬಿದ್ದು ಅದು ಬೇಕು ಇದು ಬೇಕಂತ ಕೊಡ್ಸ್ಕೊಂತಾಳ. ನಾವು ಗಂಡುಗಳು ಕಾಡೋಣ ಪಾಪ, ಅವೇ ಲಾಟ್ರಿ ಹೊಡಿತಿರ್ತಾವ ಒಂದಳತಿ. ಈಗೇನ ಅಲ್ಲ, ಈಗ ಹಿಂಗಾದ್ರೆ ಎಲ್ಲರೂ ಬಾಳೆ ಹಾಕವನ ಶಾಂತಕ ನೋಡ್ರಿ ಹುಚ್ಚರಂಗೆ ಹೆಂಗೆ ಮಾಡ್ತಾಳ. ಹೋಗ್ಲಿ ಬಿಡ, ಆಕಿ ತಿಳಿದಿದ್ದ ಕೇಳಾಳ ಅಷ್ಟೇ. ಅಲ್ಲೇ ಶಾಂತಕ ಆದರೂ ಭಾರಿ ಸೊಕ್ಕಕ್ಕಿಗೆ ನಿಂಗೆ ಗೊತ್ತಿಲ್ಲ. ಏನನವ ಇವತ್ತು ನೋಡ್ದೇನು ಬಂದು ಹೆಂಗೆ ಹೇಳ್ತೀಗ, ಹೋಗ್ಲಿ ಬಿಡ. ತಗ